ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವಾಗ ಮಾರ್ನಿಂಗ್ ಮಕ್ಕಳಿಗೆ ಬ್ರೇಕ್ಫಾಸ್ಟನ್ನು ಪ್ರಿಪೇರ್ ಮಾಡಬೇಕು. ಸೊ ಅವರು ತುಂಬ ದಿನದಿಂದ ಕೇಳ್ತಾ ಇದ್ದರು, ಅಮ್ಮ ನೀವು ಮಸಾಲೆ ದೋಸೆ ಮಾಡೇ ಇಲ್ಲ ರಜೆಯಲ್ಲಿ ಅಂತೇಳಿ. ಹಾಲಿಡೇಸ್ ಇರಬೇಕಾದ್ರೆ ನಾನು ತುಂಬ ಕಡಿಮೆ ಮಾಡಿದ್ದು, ಜಾಸ್ತಿ ಮಾಡಿಲ್ಲ. 1 or 2 ಟೈಮ್ ಮಾಡಿದ್ದೆ ಅಷ್ಟೇ. ಬಟ್ ಇವಾಗ ಮಕ್ಕಳು ಕೇಳ್ತಾ ಇದ್ದಾರಲ್ವ ಅಂಥೇಳಿ ಇವತ್ತು ನಿನ್ನೆನೇ ನೈಟ್ ನಾನು ನೆನೆ ಇಟ್ಟು ಆಮೇಲೆ ರುಬ್ಬಿ ಇಟ್ಟಿದ್ದೆ. ಚೆನ್ನಾಗಿ ಹಿಟ್ಟು ಬಂದಿದೆ. ಬೆಳಗ್ಗೆ ಎದ್ದು ಬರಬೇಕಾದ್ರೆ ಹಿಟ್ಟೆಲ್ಲ ಲೀಕೇಜ್ ಆಗ್ತಾಯಿತ್ತು. ಸೊ ಅಷ್ಟು ಬಂದಿತ್ತು ಹಿಟ್ಟು ಮೇಲ್ಗಡೆ. ಹಾಗೆ ನಾನು ಅವಲಕ್ಕಿನ ಯೂಸ್ ಮಾಡಿ ನೆನೆ ಹಾಕಿದ್ದೆ ದೋಸೆ ಮಾಡಲಿಕ್ಕೆ. ಮತ್ತು ಈಗ ಅದಕ್ಕೆ ಕಾಂಬಿನೇಷನ್ ಆಗಿ ಒಂದು ಕೆಂಪು ಚಟ್ನಿ ಮಾಡೋಣ ಅಂಥೇಳಿ ಒಂದು ಸ್ವಲ್ಪ ಸಾಂಬಾರು ಮೆಣಸು ಮತ್ತು ಅದಕ್ಕೆ ನೀರು ಹಾಕಿ ಒಂದು ಸೈಡಲ್ಲಿ ಇಟ್ಟರೆ, ಬೇರೆ ಎಲ್ಲ ನಾವು ಬಾಜಿ ಇರ್ಬೋದು ಇದೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅದು ನೆನೆಯುತ್ತೆ. ಆಮೇಲೆ ಅದಕ್ಕೆ ಇನ್ನೂ ಸ್ವಲ್ಪ ಇಂಗ್ರೀಡಿಯೆಂಟ್ ಸೇರಿಸಿ ಆಮೇಲೆ ರುಬ್ಬಿದರೆ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ದೋಸೆಗೆ. ಇದು ತುಂಬಾ ಮನೇಲಿ ಎಲ್ರಿಗೂ ಇದು ತುಂಬ ದೋಸೆ ಹಿಟ್ಟು ತುಂಬ ಉಬ್ಕೊಂಡು ಬಂದಿತ್ತು. ಸೊ ಹಾಗಾಗಿ ಇದನ್ನು ಹಾಕೋದಕ್ಕೆ ಆಗೋದಿಲ್ಲ, ಸ್ಪೇಸ್ ಖಾಲಿ ಮಾಡಬೇಕು ಅಂತ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಟು ಮತ್ತೆ ಬೇಕಾದಷ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಸಾಲ್ಟ್ ಕೂಡ ಅಷ್ಟೇ, ನಾನು ಆಲ್ರೆಡಿ ಒಂದು ಅರ್ಧ ಪ್ಯಾಕೆಟ್ ಇರಬೇಕಾದ್ರೇ ನಾನು ತರಿಸಿ ಇಟ್ಕೊಳ್ತೀನಿ ಸಾಲ್ಟು. ಮತ್ತು ಕೆಲವೊಂದು ಐಟಮ್ ಮನೆಯಲ್ಲಿ ಖಾಲಿ ಆಗಬಾರ್ದು ಅಂತ ಹೇಳ್ತಾರೆ, ಇರುವಾಗಲೇ ತರಿಸಬೇಕು ಅಂಥೇಳಿ. ಅಕ್ಕಿ ಇರ್ಬೋದು, ಸಾಲ್ಟ್ ಇರ್ಬೋದು, ಹಾಗೆ ಅರಿಶಿನ ಇರ್ಬೋದು, ಇದೆಲ್ಲ ಖಾಲಿ ಆಗೋದಕ್ಕೆ ಬಿಡಬಾರ್ದು ನಾವು. ಸೊ ನಾನು ಅರ್ಧ ಇರಬೇಕಾದ್ರೇ ಎಕ್ಸ್ಟ್ರಾ ತರಿಸಿ ಇಟ್ಕೊಂಡಿರ್ತೀನಿ. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಸೈಡಲ್ಲಿ ಬಿಸಿನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಸೈಡು ನಾನು ಪೊಟ್ಯಾಟೊ ಬಾಜಿಯನ್ನು ಮಾಡ್ತಾಯಿದ್ದೀನಿ. ಹಸಿರು ಮೆಣಸನ್ನು ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಸಮ್ ಟೈಮ್ ನಾನು ಪಾವ್ ಭಾಜಿ ಹುಡಿಯನ್ನು ಯೂಸ್ ಮಾಡಿ ಮಾಡ್ತೀನಿ, ಸಮ್ ಟೈಮ್ ಈ ಕಾಯಿ ಮೆಣಸು ಮತ್ತು ಈರುಳ್ಳಿ ಇದೆಲ್ಲ ಹಾಕಿ ಮಾಡ್ತೀನಿ. ಬಟ್ ಇವತ್ತು ಹಸಿರು ಮೆಣಸು ಹಾಕಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಮೊದಲೇ ಕುಕ್ಕರಲ್ಲಿ ಬೇಯಿಸಿ ಇಟ್ಟಿದ್ದೆ ಪೊಟ್ಯಾಟೊನ, ಅರ್ಧ ವಾಶ್ ಮಾಡಿ ಅರ್ಧ ಹಾಕಿ ಇಟ್ಟಿದ್ದೆ. ಇದರಿಂದ ಸಿಪ್ಪೆ ರಿಮೂವ್ ಮಾಡಿ ನೀಟಾಗಿ ಸ್ಮ್ಯಾಶ್ ಮಾಡಿ ನಾವು ಒಗ್ಗರಣೆಗೆ ಬೇಗನೆ ಯೂಸ್ ಮಾಡ್ಕೊಳ್ಬೋದು. ಸೊ ಅದರಿಂದ ನಾನು ಯಾವಾಗಲೂ ಇದೇ ಥರ ಮಾಡ್ತೀನಿ. ಮೊದಲೇ ಕಟ್ ಮಾಡಿ ಹಾಕೊಳ್ಳೋದಕ್ಕೆ ಅಲ್ಲಿ ಸ್ವಲ್ಪ ವೇಸ್ಟ್ ಕೂಡ ಆಗುತ್ತೆ ಮತ್ತು ಕಟ್ ಮಾಡೋದಕ್ಕೆ ಟೈಮ್ ಹೋಗುತ್ತೆ. ಇದಾದರೆ ಬೇಗ ಆಗುತ್ತೆ. ಮಳೆ ಬರ್ತಾ ಇರಬೇಕಾದ್ರೆ ಈ ಮಸಾಲೆ ದೋಸೆ ತಿನ್ನೋದಕ್ಕೆ ತುಂಬ ಖುಷಿಯಾಗುತ್ತೆ, ಖಾರವಾಗಿ ಬಿಸಿ ಬಿಸಿಯಾಗಿ. ಬಟ್ ಮಕ್ಕಳಿಗೆ ಏನು ಮಾಡೋದು, ಅವರಿಗೆ ದೋಸೆನೇ ಆಗಬೇಕು ಅಂತ ಹೇಳಿದರು. ಬಿಸಿ ಬಿಸಿ ಇರೋದಿಲ್ಲ ಮಧ್ಯಾಹ್ನಕ್ಕೆ, ಬಟ್ ಆದರೂ ಅದನ್ನೇ ಕೇಳಿದ್ರಲ್ವ ಅಂಥೇಳಿ ಮಾಡಿಕೊಟ್ಟೆ. ಮತ್ತು ಸಂಜೆ ಬಂದಮೇಲೆ ಮತ್ತೆ ಈವ್ನಿಂಗ್ ನಾನು ಬಿಸಿ ಬಿಸಿಯಾಗಿ ಮಾಡಿಕೊಡ್ತೀನಿ ಅವರಿಗೆ. ಮತ್ತು ಕೆಲವೊಂದೆಲ್ಲ ಗ್ರೋಸರೀಸ್ ಎಲ್ಲ ಖಾಲಿಯಾಗಿದೆ ಅನ್ನೋದಕ್ಕಿಂತ ತರಿಸಿ ಇಟ್ಟಿದ್ದೀನಿ. ಮೊನ್ನೆ ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಕೆಲವೊಂದು ಡ್ರೈ ಫ್ರೂಟ್ಸನ್ನು ತೊಗೊಂಡು ಬಂದಿದ್ದೆ. ಅದರ ಜೊತೆಗೆ ಕೆಲವೊಂದು ಗ್ರೋಸರಿ ಐಟಮ್ ಎಲ್ಲ ಫಿಲ್ ಮಾಡಬೇಕು. ಹಾಗೆ ಈಗ ನೆನೆ ಇಟ್ಟಿದ್ದಂಥ ಸಾಂಬಾರು ಮೆಣಸಿಗೆ ಸ್ವಲ್ಪ ಉಪ್ಪು ಮತ್ತು ಒಂದು 2 ಗಡ್ಡೆ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ ಮಸಾಲೆ ದೋಸೆಗೆ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಈ ರೀತಿ ನೀವು ಮಾಡಿ ನೋಡಿ. ಈ ಒಂದು ಚಟ್ನಿಗೆ ಜೊತೆಗೇ ಒಂದು ಸ್ವಲ್ಪ ತುಪ್ಪನ ಸೇರಿಸಿ ಮಿಕ್ಸ್ ಮಾಡಿ ಇದನ್ನು ದೋಸೆಗೆ ಸ್ಪ್ರೆಡ್ ಮಾಡಿದರೆ ತುಂಬ ಸಖತ್ತಾಗಿರುತ್ತೆ ಮಾತ್ರ ಮಸಾಲೆ ದೋಸೆ. ಹೋಟೆಲ್ ಸ್ಟೈಲ್ಗಿಂತಲೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತೇಳಿ. ಈಗ ತವ ನೋಡ್ತಾ ಇರ್ಬೋದು, ಇಂಡಸ್ ವ್ಯಾಲಿಯಿಂದ ತರಿಸಿರೋದು ಈ ತವ. ಸೊ ಇದು ಎಲ್ಲದಕ್ಕೂ ಯೂಸ್ ಆಗುತ್ತೆ, ಮಲ್ಟಿಪರ್ಪಸ್. ಪುಲ್ಕ ಮಾಡ್ಬೋದು, ಚಪಾತಿ, ಮಸಾಲೆ ದೋಸೆ, ಹಾಗೆ ನೀರು ದೋಸೆ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ನಂಗೆ ತುಂಬ ಇಷ್ಟ ಆಯಿತು ಈ ತವ. ಬೇಕು ಅಂದರೆ ನೀವು ಇಂಡಸ್ ವ್ಯಾಲಿಯಿಂದ ತರಿಸ್ಕೊಳ್ಬೋದು. ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಈ ಮಸಾಲೆ ದೋಸೆ ಜೊತೆಗೆ ಚಟ್ನಿ ಕೂಡ ಕಾಂಬಿನೇಷನ್ ಆಗುತ್ತೆ. ನಮ್ಮ ಮನೇಲಿ ಜಾಸ್ತಿ ಚಟ್ನಿ ಲೈಕ್ ಮಾಡಲ್ಲ, ಸೊ ಹಾಗಾಗಿ ಕೆಂಪು ಚಟ್ನಿ ಒಂದಿದ್ದರೆ ಮತ್ತು ಸೈಡಲ್ಲಿ ಬಾಜಿ ಇರಬೇಕು, ಪೊಟ್ಯಾಟೊ ಬಾಜಿ, ಇದಿಷ್ಟಿದ್ರೆ ಸಾಕು, ತುಂಬ ಇಷ್ಟಪಡ್ತಾರೆ.
ಸೊ ಇವತ್ತು ಲಂಚ್ ಬಾಕ್ಸಿಗೆ, ಮಕ್ಕಳ ಲಂಚ್ ಬಾಕ್ಸಿಗೆ ಇದನ್ನೇ ಹಾಕಿ ಕಳಿಸಿದೆ. ಸೊ ಮತ್ತು ನಾನು ಕೂಡ ಇವಾಗ ಬ್ರೇಕ್ಫಾಸ್ಟನ್ನು ಮಾಡಬೇಕು. ಮತ್ತು ಇವಾಗ ಗ್ರೋಸರಿ ನೋಡ್ಬೋದು. ಮೊನ್ನೆ ನಾನು ಹೋಲ್ಸೇಲಾಗಿ ತೊಗೊಂಡು ಬಂದ್ವಿ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋದಾಗ. ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ, ತುಂಬಾ ಚೆನ್ನಾಗಿದೆ. ಯೂಸ್ಫುಲ್ ಇನ್ಫಾರ್ಮೇಷನನ್ನು ಆ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ತುಂಬಾ ಹೆಲ್ಪ್ ಆಗುತ್ತೆ ಎಲ್ರಿಗೂ. ಹಾಗೆ ಕಡಲೆ ಇರ್ಬೋದು, ಕೆಲವೊಂದು ಬೇಳೆ ಐಟಮ್ಸ್ ಇರ್ಬೋದು. ಇದು ಕೂಡ ಅಷ್ಟೇ, ಡಬ್ಬ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ, ಬಟ್ ಹಾಕಿರಲಿಲ್ಲ, ಫಿಲ್ ಮಾಡಿರಲಿಲ್ಲ. ಸೊ ಇವಾಗ ಫಿಲ್ ಮಾಡ್ತಾಯಿದ್ದೀನಿ. ಹೆಸರು ಕಾಳು ಇದೆಲ್ಲ ಫಿಲ್ ಮಾಡಿ ಇಟ್ಟರೆ ನಮಗೆ ತೊಗೊಂಡು ಬೇಗ ಯೂಸ್ ಮಾಡ್ಬೋದು ಬೇಕಂದಾಗ. ಹಾಗೆ ನಾವು ಎಲ್ಲ ಡಬ್ಬಗಳನ್ನು ಒಂದೇ ಸಲಕ್ಕೆ ವಾಶ್ ಮಾಡೋ ಬದಲು ಖಾಲಿ ಆದಾಗೆ ನಾನು ವಾಶ್ ಮಾಡಿ ಇಟ್ಕೊಳ್ತೀನಿ. ಆಮೇಲೆ ನಾವು ಬೇಗನೆ ಫಿಲ್ ಮಾಡಿ ಇಡ್ಬೋದು ಅಂಥೇಳಿ. ಸೊ ಯಾವುದು ಕ್ವಾಂಟಿಟಿ ಜಾಸ್ತಿ ಇದೆ ಅದನ್ನು ದೊಡ್ಡ ಡಬ್ಬಕ್ಕೆ ಹಾಕ್ತಾಯಿದ್ದೀನಿ. ಕ್ವಾಂಟಿಟಿ ಕಡಿಮೆ ಇರುವಂಥದ್ದು ಸಣ್ಣ ಡಬ್ಬ ಈ ಥರ ಚೂಸ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ರೇಟ್ ಮಾತ್ರ ತುಂಬಾ ಒಂದು ಹೋಲ್ಸೇಲಲ್ಲಿ ತೊಗೊಂಡಾಗ ತುಂಬಾ ಒಂದು ಬೆನಿಫಿಟ್ ಆಯಿತು. ನಾವು ಕಡಿಮೆ ತಗೊಳ್ಳೋದಕ್ಕಿಂತ ಹೋಲ್ಸೇಲ್ ಇರಬೇಕಾದ್ರೆ ತೊಗೊಂಡ್ರೆ ತುಂಬಾ ನಮಗೆ ಒಂದು ಸ್ವಲ್ಪ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಈ ವಿಡಿಯೋನ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಪ್ಲೀಸ್. ಮತ್ತು ಈಗ ಗ್ರೋಸರಿ ಎಲ್ಲ ಫಿಲ್ ಮಾಡಿ ಆಯಿತು. ಇನ್ನೇನು ಒಂದು ಬೆಲ್ಲ ಬಾಕಿ ಉಳಿದಿತ್ತು, ಬೆಲ್ಲನ ಹಾಕ್ತಾಯಿದ್ದೀನಿ. ಸೊ ಈ ಥರ ಡಬ್ಬದಲ್ಲಿ ಹಾಕಿದರೆ ನಮಗೆ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಈಸಿಯಾಗಿ ತೆಗೆಯೋದಕ್ಕೆ ಆಗೋವಂಥ ಒಂದು ಡಬ್ಬನ ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲಿ ನಾನು ಫಿಲ್ ಮಾಡಿ ಆಮೇಲೆ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ಸೊ ಇದರಿಂದ ಇರುವೆಗಳು ಕೂಡ ಬರೋದಿಲ್ಲ, ಬೇಕಂದಾಗ ಯೂಸ್ ಮಾಡ್ಬೋದು. ಹುಡಿ ಬೆಲ್ಲ ಆಗಿರೋದ್ರಿಂದ ನಮಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಮತ್ತು ಇವಾಗ ಈ ಡಬ್ಬ ನೋಡ್ತಾ ಇರ್ಬೋದು, ಇದು ನಾನು ಜಾಮ್ ಬಾಟಲ್ ಖಾಲಿಯಾಗಿತ್ತು. ಸೊ ಅದರ ಮೇಲಿರುವಂಥ ಸ್ಟಿಕ್ಕರ್ ಕ್ಲೀನಾಗಿ ಹೋಗಿರಲಿಲ್ಲ. ತುಂಬ ಹೊತ್ತು ನೆನೆ ಇಟ್ಟು ಸ್ಕ್ರಬ್ ಮಾಡಿ ಅದಾದಮೇಲೆ ಮೆಷಿನ್ಗೆ ಯೂಸ್ ಮಾಡೋವಂಥ ಆಯಿಲ್ ಇರುತ್ತಲ್ವ, ಅದನ್ನು ಹಾಕಿ ರಿಮೂವ್ ಮಾಡಿದೆ. ಆಗ ಕ್ಲೀನಾಗಿ ಹೋಯಿತು. ಅದಾದಮೇಲೆ ಕ್ಲೀನಾಗಿ ವಾಶ್ ಮಾಡಿ ಇವಾಗ ಇದಕ್ಕೆ ದ್ರಾಕ್ಷಿಯನ್ನು ಹಾಕ್ತಾಯಿದ್ದೀನಿ. ಒಣಗಿರುವಂಥ ದ್ರಾಕ್ಷಿಯನ್ನು ನಾವು ತಿನ್ನೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಯಾರಿಗೆಲ್ಲ ಬ್ಲಡ್ ಕಡಿಮೆ ಇದೆ ಅಂಥವರು ಆದಷ್ಟು ಈ ಒಂದು ಒಣ ದ್ರಾಕ್ಷಿಯನ್ನು ತಿಂತಾ ಬನ್ನಿ, ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಾಗುತ್ತೆ. ಸೊ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ.